ಹೃತಿಕ್ ರೋಷನ್ ಜೂನಿಯರ್ ಎನ್ಟಿಆರ್ ಅಭಿನಯದ ವಾರ್ 2 OTT ಬಿಡುಗಡೆ ದಿನಾಂಕ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಭಾರೀ ಚರ್ಚೆಯಾಗುತ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ವಾರ್ 2 ಸಿನಿಮಾದ OTT ಸ್ಟ್ರೀಮಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಆನ್ಲೈನ್ನಲ್ಲಿ ಯಾವಾಗ ಮತ್ತು ಎಲ್ಲಿ ವೀಕ್ಷಿಸಬೇಕು? ಹೃತಿಕ್ ರೋಷನ್ ಜೂನಿಯರ್ ಎನ್ಟಿಆರ್ ಮತ್ತು ಕಿಯಾರಾ ಅಡ್ವಾಣಿ ಅಭಿನಯದ ವಾರ್ 2 ಆಗಸ್ಟ್ 14ರಂದು ಭಾರತದಲ್ಲಿ ಚಿತ್ರಮಂದಿರಗಳಲ್ಲಿ ಅದ್ಭುತವಾಗಿ ಬಿಡುಗಡೆಯಾಯಿತು. ಇದರ ಮಧ್ಯೆ ಚಿತ್ರದ OTT ಬಿಡುಗಡೆ ವೇಳಾಪಟ್ಟಿಯ ಸುತ್ತ ಈಗಾಗಲೇ ಚರ್ಚೆ ಆರಂಭವಾಗಿದೆ. ವಾರ್ 2 ಬಿಡುಗಡೆ. ಹೃತಿಕ್ ರೋಷನ್ ಜೂನಿಯರ್ ಎನ್ಟಿಆರ್ ಮತ್ತು ಕಿಯಾರಾ ಅಡ್ವಾಣಿ ಅಭಿನಯದ ಆಕ್ಷನ್ ಥ್ರಿಲ್ಲರ್ ಆಗಸ್ಟ್ 14ರಂದು ಭಾರತದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಗಗನಕ್ಕೇರುವ ಸಂಖ್ಯೆಗಳೊಂದಿಗೆ ಪ್ರಾರಂಭವಾಯಿತು. ಇರ್ಫ್ ಚಲನಚಿತ್ರವು ಅಭಿಮಾನಿಗಳ ಉತ್ಸಾಹದ ನಡುವೆ ಬಿಡುಗಡೆಯಾಯಿತು. ಕೆಲವು ಸಿನಿಪ್ರೇಮಿಗಳು ಬೆಳಿಗ್ಗೆ 5 ಗಂಟೆಯಿಂದಲೇ ಥಿಯೇಟರ್ಗಳಿಗೆ ಬಂದರು. ಆದಾಗ್ಯೂ ಹಿಂದಿನ ಬ್ಲಾಕ್ಬಸ್ಟರ್ಗಳಿಗೆ ಹೋಲಿಸಿದರೆ ಅದರ ಹಿಂದಿ ಕಲೆಕ್ಷನ್ಗಳು ಕಡಿಮೆಯಾಗಿದೆ. ಇದರ ಮಧ್ಯೆ ಚಿತ್ರದ OTT ಬಿಡುಗಡೆ ವೇಳಾಪಟ್ಟಿಯ ಬಗ್ಗೆ ವರದಿಗಳು ಸಹ ಸುತ್ತುತ್ತಿವೆ. ವಾರ್ 2 ಇರ್ಫ್ ಸ್ಪೈ ಯೂನಿವರ್ಸ್ನಲ್ಲಿ 6ನೇ ಕಂತು. ಹೃತಿಕ್ ರೋಷನ್ ಮತ್ತು ಜೂನಿಯರ್ ಎನ್ಟಿಆರ್ ಮುಖಾಮುಖಿ ಮಿಶ್ರ ವಿಮರ್ಶೆಗಳನ್ನು ಪಡೆಯುತ್ತಿದ್ದರು. ಅದರ OTT ಬಿಡುಗಡೆಯ ಬಗ್ಗೆ ಚರ್ಚೆಗಳು ಈಗಾಗಲೇ ಪ್ರಾರಂಭವಾಗಿವೆ. ಮಾಧ್ಯಮ ವರದಿಗಳು ಅಯಾನ್ ಮುಖರ್ಜಿ ಅವರ ವಾರ್ 2 ಚಿತ್ರವು ಅದರ ಥಿಯೇಟ್ರಿಕಲ್ ಪ್ರದರ್ಶನದ ನಂತರ ನೆಟ್ಫ್ಲಿಕ್ಸ್ನಲ್ಲಿ ಪ್ರಸಾರವಾಗಲಿದೆ ಎಂದು ಸೂಚಿಸುತ್ತವೆ. ಚಿತ್ರವು ಸಾಮಾನ್ಯ 8 ವಾರಗಳ ಬಿಡುಗಡೆ ಮಾದರಿಯನ್ನು ಅನುಸರಿಸಿದರೆ ಅದು ಅಕ್ಟೋಬರ್ 2025ರಲ್ಲಿ OTTಯಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯಿದೆ. ಆದಾಗ್ಯೂ ತಯಾರಕರು ಇನ್ನೂ ಅಧಿಕೃತವಾಗಿ ವೇದಿಕೆ ಮತ್ತು ಬಿಡುಗಡೆ ದಿನಾಂಕವನ್ನು ಘೋಷಿಸಿಲ್ಲ. ಹೃತಿಕ್ ರೋಷನ್ ಅವರ ವಾರ್ 2019ರಲ್ಲಿ ತೆರೆಗೆ ಬಂದಿತು ಮತ್ತು ವೀಕ್ಷಕರು ಅದನ್ನು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಮಾಡಬಹುದು. ಇಲ್ಲಿಯವರೆಗೆ ಟೈಗರ್ ಪಠಾಣ್, ಏಕ್ತಾ ಟೈಗರ್ ಜಿಂದಾ ಹೈ ಮತ್ತು ವಾರ್ ಸೇರಿದಂತೆ ಎಲ್ಲಾ YRF ಸ್ಪೈ ಯೂನಿವರ್ಸ್ ಚಲನಚಿತ್ರಗಳು ಪ್ರೈಮ್ ವಿಡಿಯೋದಲ್ಲಿ ಪ್ರಥಮ ಪ್ರದರ್ಶನಗೊಂಡಿವೆ. ಇದು ವಾರ್ 2 ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಏಕೆ ಬದಲಾಯಿಸುತ್ತಿದೆ ಎಂದು ಅನೇಕ ನೆಟಿಜನ್ಗಳನ್ನು ಆಶ್ಚರ್ಯಪಡುವಂತೆ ಮಾಡಿದೆ.